ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧನಂಜಯ್ ಅಂತ ಹೇಳ್ಬಿಟ್ಟು ಗೋಲ್ಡನ್ ಸ್ಟಾರ್ ಕರಾಟೆ ಅಕಾಡೆಮಿಯ ಡೈರೆಕ್ಟರ್ ಅಂಡ್ ಇನ್ಸ್ಟ್ರಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಮ್ಮ ಮಕ್ಕಳು ಶಿವಮೊಗ್ಗದಲ್ಲಿ ನಡೆದಕ್ಕಂಥ 22 ಮತ್ತು 23ನೇ ತಾರೀಕು ಇಂಟರ್ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಅಲ್ಲಿ ಭಾಗವಹಿಸಿದ್ರು. ಸೊ ಎಲ್ಲರೂ ತುಂಬಾ ಮಕ್ಕಳು ಚೆನ್ನಾಗಿ ಆಟ ಆಡಿ ಆಲ್ಮೋಸ್ಟ್ ಎಲ್ಲ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಎಲ್ಲ ತಗೊಂಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ ಸರ್. ಯಾವ ತರ ಇತ್ತು ಸರ್ ಅಲ್ಲಿ ತುಂಬಾ ಅಂದ್ರೆ ಶನಿವಾರ ಭಾನುವಾರ 2 ದಿವಸ ನಡೆದಿದ್ದು ಕಾಂಪಿಟೇಷನ್ ಅದು. ಸೊ ಶನಿವಾರ ಬೆಳಗ್ಗೆನೆ ಎಲ್ಲ ವೇಯಿಂಗ್ ಸ್ಟಾರ್ಟ್ ಆಗಿ ಎಲ್ಲ ಕ್ಯಾಟಗರೀಸ್ ಮಾಡಿ ಕಳಿಸಿ ಶನಿವಾರ ಮಾರ್ನಿಂಗ್ಗೆ ಎಲ್ಲದು ಮುಗ್ದಿತ್ತು ಕ್ಯಾಟಗರೀಸ್ ಎಲ್ಲ ಮಾಡೋದು. ಶನಿವಾರ ನೈಟ್ ಅಲ್ಲಿ ಎಲ್ಲ ನಮ್ದು ಚಾಂಪಿಯನ್ಶಿಪ್ ಫೈಟ್ ಎಲ್ಲ ಮುಗಿಸಿದ್ರು. ಆರೆಂಜ್ ಬೆಲ್ಟ್ ಲೆವೆಲ್, ವೈಟ್ ಬೆಲ್ಟ್ ಲೆವೆಲ್, ಆ ತರ ಎಲ್ಲಾ ಬೆಲ್ಟ್ ಲೆವೆಲ್ ಕ್ಯಾಟಗರಿ ಮಾಡುತ್ತಾರೆ. ಹೈಟ್ ವೇಟ್ ಎಲ್ಲ ನೋಡಿ. ಸೊ ಅದು 8 ಜನ ಒಂದ್ ಕ್ಯಾಟಗರಿಲಿ ಇರ್ತಾರೆ. ಅವರೆಲ್ಲ ಕ್ಯಾಟಗರಿಯಲ್ಲಿ ನೋಡಿ ಆಟ ಆಡಿಸಿ 8 ಕ್ಯಾಟಗರಿಲಿ ಬರೀ 3 ಪ್ಲೇಸ್ ಬರೋದು, ಫಸ್ಟ್, ಸೆಕೆಂಡ್, ಥರ್ಡ್. ಆ ತರ ನಮ್ಮ ಮಕ್ಕಳು ಎಲ್ಲರೂ ಪ್ರೈಸ್ ತಗೊಂಡ್ ಬಂದಿದ್ದಾರೆ ಸರ್. ತುಂಬಾ ಖುಷಿ ಆಗ್ತಿದೆ ಇವಾಗ. ಸರ್ ಅಲ್ಲಿ ತುಂಬಾ ಯಾಕಂದ್ರೆ ಒಂದು 3 ಮಂತ್ಸ್ ಬಿಫೋರೇ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಡೇಟ್ ಕೊಟ್ಟಿದ್ರು ನಮಗೆ ಈ ಮಂತ್ ಆಗುತ್ತೆ ಅಂತ ಹೇಳಿ. ಸೊ ನಾವೆಲ್ಲ 3 ಮಂತ್ಸ್ ಬಿಫೋರೇ ಮಾಡಿದ್ವಿ. ನಮ್ಮ ಶಾಲಾ ಆಡಳಿತ ಮಂಡಳಿ ಆಗಿರ್ಬೋದು, ನಮ್ಮ ಸೆಕ್ರೆಟರಿ ಆದಂತ NT ಗಣೇಶ್ ಸರ್ ಆಗಿರ್ಬೋದು, ಮುಖ್ಯೋಪಾಧ್ಯಾಯರಾದಂತ ಹನುಮಂತಪ್ಪ ಸರ್ ಆಗಿರ್ಬೋದು, ಎಲ್ಲ ಸಹಕಾರ ಕೊಟ್ಟರು ಸರ್. ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಲಿಟಲ್ ಫೇರಿ ಶಾಲೆಯ ಒಂದು ಆವರಣದಲ್ಲಿ ನಾವು ಕ್ಲಾಸ್ ಮಾಡಿದ್ವಿ. ಆ ಶಾಲೆಯವರು ಕೂಡ ಅದೇ ತರ ಸಪೋರ್ಟ್ ಮಾಡಿ ನಮಗೆ ತುಂಬಾ ಅವಕಾಶ ಮಾಡಿಕೊಟ್ರು. ಆ ಅವಕಾಶದಿಂದ ನಾವು ಈ ಲೆಕ್ಕಕ್ಕೆ ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ಚೆನ್ನಾಗಿ ಆಟ ಆಡಿ ಎಲ್ಲ ಮಕ್ಕಳು ಕೂಡ ವಿಜೇತರಾಗಿ ಒಂದು ಪ್ಲೇಸಸ್ ಪಡೆದಿದ್ದಾರೆ ಸರ್. ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆ ಲಿಟಲ್ ಫೇರಿ ಸ್ಕೂಲ್ ದಾವಣಗೆರೆ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ನಮ್ಮ ಮಕ್ಕಳು ಬಹಳಷ್ಟು ಮಕ್ಕಳು ಕರಾಟೆ ಒಂದು ಅಭ್ಯಾಸವನ್ನ ಇಲ್ಲಿ ಮಾಡ್ತಾ ಇದ್ರು. ಈಗ ನಮ್ಮಲ್ಲಿ ನಿಮಗೆ ಆಗ್ಲೇ ತಿಳಿಸಿದಾಗೆ ನಮ್ಮಲ್ಲಿ ಇರ್ತಕ್ಕಂಥ ಒಬ್ಬ ಕೋಚ್ ಧನಂಜಯ್ ಅಂತ ಹೇಳಿ ತುಂಬಾ ಅತ್ಯದ್ಭುತವಾದಂತಹ ವ್ಯಕ್ತಿ. ಆತನಿಗೆ ನಾವು ಒಂದು ಅವಕಾಶ ಮಾಡಿಕೊಟ್ಟಿದ್ವಿ. ಆ ಅವಕಾಶದಲ್ಲಿ ನಮ್ಮ ಮಕ್ಕಳೆಲ್ಲರೂ ಕೂಡ ತುಂಬಾ ಬಹುಮಾನಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ಅವ್ರೆಲ್ಲರೂ ನೋಡ್ತಾ ಇದ್ರೆ ನಮಗೆ ತುಂಬಾ ಖುಷಿ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಆ ಚಿಕ್ಕ ವಯಸ್ಸಿನ ಮಕ್ಕಳು ಅಷ್ಟು ಒಂದು ರಾತ್ರಿ ನಾನು ನೋಡಿದಾಗ 8:30ವರೆಗೂ ರಾತ್ರಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ ಪಾಪ. ಬೆಳಗ್ಗೆ ಎಲ್ಲ 6 ಗಂಟೆ 5:30 6 ಗಂಟೆಗೆ ನಾವು ಯಾವಾಗಾದ್ರೂ ಬಂದು ಬೆಳಗ್ಗೆ 5:30 6 ಗಂಟೆಯಿಂದಾನೆ ಮಕ್ಕಳೆಲ್ಲ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ರು. ಅದನ್ನೆಲ್ಲ ನೋಡಿದ್ರೆ ಆ ಕಠಿಣ ಒಂದು ತರಬೇತಿ ಪಡ್ಕೊಂಡು ಕೊಟ್ಟಿರೋದ್ರಿಂದಾನೇ ಆ ಮಕ್ಕಳು ಇವತ್ತು ಒಂದು ಒಳ್ಳೆ, ಯಾಕಂದ್ರೆ 8 ಕ್ಯಾಟಗರಿ ಮಕ್ಕಳನ್ನ ದಾಟ್ಕೊಂಡು ಒಬ್ಬ ಮಗು ಆ ಪ್ರಶಸ್ತಿ ತರಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥದ್ದು, ಇದೇನು ನಾರ್ಮಲ್ ಆಗಿರ್ತಕ್ಕಂಥ ಒಂದು ಆಟ ಅಲ್ಲ. ಹಾಗಾಗಿ ಇದರಲ್ಲಿ ನಮ್ಮ ಮಕ್ಕಳು ಈ ಒಂದು ಶಾಲೆಗೆ ಮತ್ತು ನಮ್ಮ ಒಂದು ಸಂಸ್ಥೆಯ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿಗಳು ಪರವಾಗಿ ನಾನು ಎಲ್ಲಾ ಮಕ್ಕಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರಲ್ಲೂ ವಿಶೇಷವಾಗಿ ಈ ಒಂದು ತರಬೇತಿಯನ್ನು ವಿಶೇಷವಾದಂತಹ ತರಬೇತಿ ನೀಡಿರ್ತಕ್ಕಂಥ ಶ್ರೀ ಧನಂಜಯ್ ಅವರು ಕೂಡ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನ್ನ ಹೆಸರು ಮಾನಸ. ನಾನು ಲಿಟಲ್ ಫೇರಿ ಸ್ಕೂಲಲ್ಲಿ ಓದ್ತಿರೋದು. ನಾನು 8th ಸ್ಟ್ಯಾಂಡರ್ಡ್. ಮತ್ತೆ ನಾನು ಇಲ್ಲಿ ಕರಾಟೆ ತರಬೇತಿ ಲಿಟಲ್ ಫೇರಿ ಸ್ಕೂಲ್ಸ್ ಇಂದ ತರಬೇತಿ ಇತ್ತು, ಕರಾಟೆ ತರಬೇತಿ. ಅಲ್ಲಿಗೆ ನಾನು ಹೋಗ್ತಿದ್ದು 2 ವರ್ಷ ಆಯ್ತು. 2 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ 7th ಇಂಟರ್ನ್ಯಾಷನಲ್ ಶಿವಮೊಗ್ಗದಲ್ಲಿ ಕರಾಟೆ ಕಾಂಪಿಟೇಷನ್ ನಡೀತು. ಅಲ್ಲಿ 4 ಕಂಟ್ರೀಸ್ ಮತ್ತೆ 12 ಸ್ಟೇಟ್ಸ್ ಬಂದಿತ್ತು. ಕಾಂಪಿಟೇಷನ್ಸ್ ಕೂಡ ತುಂಬಾ ಟಫ್ ಇತ್ತು. ಆರೆಂಜ್ ಬೆಲ್ಟ್ ಮತ್ತು ನಂದು ಆರೆಂಜ್ ಬೆಲ್ಟ್. ಟೋಟಲ್ 1 ಕ್ಯಾಟಗರಿಲಿ 8 ಮೆಂಬರ್ಸ್ ಇರ್ತಾರೆ. ಅದರಲ್ಲಿ ಫೈಟ್ ಆಡಿ ಮತ್ತೆ ಕಥಾ ಮಾಡಿ ತುಂಬಾ ಸ್ವಲ್ಪ ಟಫ್ ಇರುತ್ತೆ. ಅದರಲ್ಲಿ ನಮ್ಮ ಸರ್ ತುಂಬಾ ಹೆಲ್ಪ್ ಮಾಡಿ ಕೋಆಪರೇಟ್ ಮಾಡಿ ನಮಗೆ ವಿನ್ ಮಾಡಿಸಿದ್ರು. ಪ್ರಾಕ್ಟೀಸ್ ಎಲ್ಲ ಹೇಗಿತ್ತು? ಟಫ್ ಇತ್ತಾ? ಪ್ರಾಕ್ಟೀಸ್ ತುಂಬಾ ಟಫ್ ಇತ್ತು. ಬೆಳಗ್ಗೆ ಸಂಜೆ ಎಲ್ಲ ನಾವು ಟೈಮಿಂಗ್ಸ್ ಕರೆಕ್ಟಾಗಿ ಟೈಮ್ಸ್ ನೋಡ್ಕೊಂಡು ಬರ್ತಿದ್ವಿ. ತುಂಬಾ ಹೆವಿ ಟಫ್ ಆಯಿತು ನಮಗೆ ಕಾಂಪಿಟೇಷನ್ ಕೂಡ ಮತ್ತೆ ಪ್ರಾಕ್ಟೀಸ್ ಕೂಡ. ನನ್ನ ಹೆಸರು ಪ್ರಾರ್ಥನಾ. ನಾನು ಲಿಟಲ್ ಫೇರಿ ಸ್ಕೂಲ್ ಸ್ಟೂಡೆಂಟು. ನಾನು 9ನೇ ಕ್ಲಾಸಲ್ಲಿ ಓದ್ತಿದ್ದೇನೆ. ಕರಾಟೆ ಕಾಂಪಿಟೇಷನ್ ಟಫ್ ಇತ್ತು. ಸರ್ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನಮ್ಮ ಕ್ಯಾಟಗರಿಯಲ್ಲಿ 8 ಜನ ಇದ್ದರು. ನಮ್ಮದು ಆರೆಂಜ್ ಬೆಲ್ಟ್ ಕ್ಯಾಟಗರಿ. ಟಫ್ ಇತ್ತು. ನಾವು 4 ದೇಶ 12 ಸ್ಟೇಟಿಂದ ಬಂದಿದ್ರು. USA ಇಂದ ಗ್ರ್ಯಾಂಡ್ ಮಾಸ್ಟರ್ ಕೂಡ ಬಂದಿದ್ರು. ಎಲ್ಲ ಚೆನ್ನಾಗಿತ್ತು. ಆಡಿ ತುಂಬಾ ಖುಷಿ ಆಗ್ತಿದೆ. ಪ್ರಾಕ್ಟೀಸ್ ಎಲ್ಲ ಟಫ್ ಇತ್ತು, ಭಾಳ ಪ್ರಾಕ್ಟೀಸ್ ಇತ್ತು. ಅದಕ್ಕೆ ಒಂದು ಪ್ರೈಸ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಟೀಚರ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು, ಎಲ್ಲ ಸಪೋರ್ಟ್ ಮಾಡಿದ್ರು. ಗೆದ್ಬಾ ಅಂತ ಹೇಳಿದ್ರು. ಚೆನ್ನಾಗಾಯ್ತು. ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಆಡ್ತೀಯಾ, ಆಡು ಎಲ್ಲ ಪರವಾಗಿಲ್ಲ, ಗೆಲ್ತೀಯ ಅಂತ ಹೇಳಿದ್ರು, ಸಪೋರ್ಟ್ ಮಾಡಿದ್ರು. ನನ್ನ ಹೆಸರು ಪ್ರಾರ್ಥನಾ.